ಹಳೆಯ ಕಾಲದಲ್ಲಿ ಜನ ಬಳಸ್ತಾ ಇದ್ದಂತಹ ಒಂದು ಮನೆಯ ವಾಡ, ಮನೆಯ ಬಾಗಿಲು ಅಂತಾರಲ್ಲ ಅದು. ಇದು ನೋಡಿ ಹಂಚು ಹೇಗಿದೆ ಬರಮ್ಮ. ಇದು ಎಷ್ಟು ಕೆತ್ತನೆಯನ್ನು ಹೊಂದಿರುವಂತಹ ಒಂದು ಬಾಗಿಲು ನೋಡಿ ಹೇಗಿದೆ. ಇದು ಒಂದು ಇಲ್ಲಿ ಸಂರಕ್ಷಣೆಯನ್ನು ಮಾಡಿದ್ದಾರೆ. ಇಲ್ಲಿ ಕುಸರಿ ಕೆಲಸಗಳು, ಇದರ ಎಲ್ಲ ಕುಸರಿ ಕೆಲಸಗಳು ಇದ್ದಾವೆ. ಇದು ಮೇಲ್ಛಾವಣಿಗೆ ಅಳವಡಿಸಿದ್ದನ್ನು ತಂದು ಇದು ಜೋಡಿಸಿದ್ದಾರೆ. ಇದು ಮನೆಯ ಹಳ್ಳಿಯ ಗ್ರಾಮೀಣ ಪ್ರದೇಶದ ಮನೆಯ ಬಾಗಿಲು. ಇದರ ಕಂಬ. ಈಗ ನಾವೀಗ ನೋಡ್ತಾ ಇರೋದು ವೀರಭದ್ರ, ಕರ್ನಾಟಕದಲ್ಲಿ ದೊರೆತಂತಹ ವೀರಭದ್ರ ಅನ್ನುವಂತಹ ಒಂದು ವಿಗ್ರಹ, ಪುರಾತನ ವಿಗ್ರಹ. ಅದರ ಸಂಪೂರ್ಣ ವಿವರ ಇಲ್ಲಿದೆ. ನಾವೀಗ ಮಂಜೂಷಾ ಅಂದರೆ ಇದು ಧರ್ಮಸ್ಥಳದಲ್ಲಿ ಇರುವಂತಹ ಒಂದು ಸಂಸ್ಥೆ, ವಸ್ತು ಸಂಗ್ರಹಾಲಯ. ಆ ವಸ್ತು ಸಂಗ್ರಹಾಲಯದ ಅಂಗಸಂಸ್ಥೆ ಮೈಸೂರಿನಲ್ಲಿಯೂ ಸಹ ಓಪನ್ ಆಗಿದೆ. ಈಗ ಅದನ್ನು ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರವೇಶ ದ್ವಾರದಲ್ಲಿ ಸುಂದರವಾದ ಕೆತ್ತನೆಗಳನ್ನು ಮಾಡಿದ್ದಾರೆ. ಇಲ್ಲಿ ಬಾಗಿಲು ಸಹ ಹಳೆಯ ಕಾಲದ ಬಾಗಿಲು. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಗಡಿಯಾರ ಒಳಗೆ ಎಂಟ್ರಿ ಆದ ತಕ್ಷಣವೇ ನಮಗೆ ಕಾಣಸಿಗೋದು ತುಳುನಾಡಿನಲ್ಲಿ ಪ್ರದರ್ಶಿಸುವಂತಹ ಕಲೆಗಳ ಒಂದು ಸಾಮಗ್ರಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಮಂಜುರ್ಲಿ, ಕಾಂತಾರ ದೈವದ ಮುಖವನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಹಳೆಯ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಶಾವಿಗೆ ಒರಳು ಆಮೇಲೆ ನೋಡಿ ಸಾಂಬಾರು ಬರಣಿ. ಇಲ್ಲಿ ತರಹೇವಾರಿ ಸರಕುಗಳು ತುಳುನಾಡಿನಲ್ಲಿ ಬಳಸ್ತಾ ಇರುವಂತಹ ಸಾಂಪ್ರದಾಯಿಕ ವಸ್ತುಗಳನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಇಲ್ಲಿಯೂ ಸಹ ಸಾಂಬಾರು ಭರಣಿ ಇದೆ, ಚಪಾತಿ ಮಣೆ ಇದೆ ನೋಡಿ. ತುಂಬ ಯೋಗ್ಯವಾಗಿದೆ ನೋಡಿ. ಇಲ್ಲಿ ಇಂತಹ ವಸ್ತುಗಳನ್ನು ಇಲ್ಲೆಲ್ಲ ಬೆಣ್ಣೆ ಕಡೆಯಲು ಬಳಸ್ತಾ ಇದ್ದಂತಹ ಕಡೆಗೋಲು, ಇದು ಕರಗಸ, ಇದು ಬಾವಿಯಿಂದ ನೀರನ್ನು ಸೇದೋದಕ್ಕೆ ಬಳಸ್ತಾ ಇದ್ದಂತಹ ರಾಟೆ, ಇಲ್ಲಿ ತೂಕದ ಬೊಟ್ಟುಗಳು ಸಹ ಇದ್ದಾವೆ. ಇಲ್ಲಿ ನೋಡಿ ನೋಗ ಇದೆ. ಎಷ್ಟು ಚೆನ್ನಾಗಿದೆ. ಇಲ್ಲಿ ರೈಲ್ವೆ ಇವರು ಇಂಜಿನ್ನವರು ಬದಲಾಯಿಸ್ತಾರಲ್ಲ, ಟೋಕನ್ ಪಚ್, ರೈಲ್ವೆ ಟೋಕನ್ ಚೀಟಿ, ಅದರ ಮಾಹಿತಿಯನ್ನು ಸಹ ಇಲ್ಲಿ ಹಾಕಿದ್ದಾರೆ. ಇದು ಸ್ಥಳೀಯವಾಗಿ ಪಾವು, ಸೇರು ಅಂತ ಅಳತೆ ಮಾಪನಗಳು ಸಹ ಇಲ್ಲಿದ್ದಾವೆ ನೋಡಿ. ಇಲ್ಲಿ ಆಲೆ ಮನೆಯಲ್ಲಿ ಎಲ್ಲವನ್ನು ಮಾಡೋದಕ್ಕೆ ಬಳಸ್ತಾರಲ್ಲ, ಕುಪ್ಪರಿಗೆ ಅಂತಾರಲ್ಲ ಅದು.
ಇದು ಸ್ಟುಡಿಯೋ ಕ್ಯಾಮರಾ ಹಿಂದಿನ ಅಂದರೆ ಈಗ ಗಣಕಯಂತ್ರ ಬರುವುದಕ್ಕಿಂತ ಮೊದಲು ಟೈಪ್ ರೈಟಿಂಗ್ ಮಾಡ್ತಾಯಿದ್ರಲ್ಲ, ಆ ಟೈಪ್ ರೈಟಿಂಗ್ ವಿವಿಧ ಮಾದರಿಯ ಟೈಪ್ ರೈಟಿಂಗ್ಗಳು ನೋಡಿ. ಇದು ಟೈಪ್ ರೈಟರ್ ಜೂನಿಯರ್ ನೋಡಿ, ಇದು ಭೂಮಾಪನ ಯಂತ್ರ. ಇದು ನೋಡಿ ಸ್ಟಿಲ್ ಫೋನ್, ಹಳೆಯ ಕಾಲದ ಫೋನು. ಮುಂದುವರೆದಂತೆ ನಮ್ಮ ವೇದಿಕ್ ಲಿಟ್ರೇಚರ್ನ ವ್ಯಾಸ ಮಹರ್ಷಿಗಳು ಸಹ ಇದ್ದಾರೆ ಇಲ್ಲಿ. ಮುಂದುವರ್ಕೊಂಡು ನಾವು ಹೋದ ಹಾಗೆ ತಾಳೆಗರಿಗಳು ನಮ್ಮ ಭಾರತದ ಮಹತ್ವವನ್ನು ಜಗತ್ತಿಗೆ ಸಾರುವಂತಹ ಅಮೂಲ್ಯವಾದಂತಹ ವಿಚಾರಗಳನ್ನು ಒಳಗೊಂಡಿರುವಂತಹ ತಾಳೆಗರಿಗಳು ಸಹ ಇಲ್ಲಿ ಲಭ್ಯ ಇದ್ದಾವೆ ನೋಡಿ. ಎಷ್ಟು ಚೆನ್ನಾಗಿ ಅದನ್ನು ಒಂದೊಂದಾಗಿ ಜೋಡಿಸಿದ್ದಾರೆ. ಇದು ಹಳೆಯ ಕಾಲದ ಮೈಸೂರು ಸ್ಟಾರ್, ಇದು ಪಂಚಾಂಗ, ಇದು ದಕ್ಷಿಣ ಕನ್ನಡದ ಒಂದು ಕಥೆಯನ್ನು ಸಹ ಇಲ್ಲಿ ಆರಿಸಿದ್ದಾರೆ ನೋಡಿ. ನೇವಿ ನೌಕಾಪಡೆಯಲ್ಲಿ ಬಳಸ್ತಾ ಇದ್ದಂತಹ ಟೆಲಿಫೋನ್ಗಳು, ಇಸ್ತ್ರಿ ಬಾಕ್ಸ್ಗಳು, ತರಹೇವಾರಿ ಇಸ್ತ್ರಿ ಬಾಕ್ಸ್ಗಳು, ಸೂಟ್ ಕೇಸ್ಗಳು, ಕ್ಯಾಮರಾ, ಬಾಕ್ಸ್ ಕ್ಯಾಮರಾ, ಇದು ಗ್ರಾಮೀಣ ಪ್ರದೇಶದಲ್ಲಿ ವಸ್ತುಗಳನ್ನು ಧನಧಾನ್ಯ, ಚಿನ್ನ ಎಲ್ಲ ಇಡಲು ಬಳಸಿದಂತಹ ಕಪಾಟು. ಇದು ಮೈಸೂರು ಶೈಲಿಯಲ್ಲಿ ಬಳಸ್ತಾ ಇದ್ದಂತಹ ತೈಲಾಭರಣದ ಚಿತ್ರಕಲೆಗಳನ್ನು ಸಹ ಇಲ್ಲಿ ಹಾಕಿದ್ದಾರೆ. ಮಹಾರಾಜರು, ಮೈಸೂರು ಮಹಾರಾಜರ ವರ್ಣಚಿತ್ರಗಳು ಸಹ ಇದೆ ಇಲ್ಲಿ. ಸ್ತ್ರೀಯರಲ್ಲಿ ಕೃಷ್ಣ ಆಡ್ತಾ ಇರುವಂತಹ ಚಿತ್ರ, ಗಾಜಿನ ಮೇಲೆ ಚಿತ್ರವನ್ನು ಬರೆದಿರುವಂತಹ ಸುಂದರ. ಅದೇ ರೀತಿ ಇದು ಗ್ರಾಮಫೋನ್. ಈಗಿನ ಕಾಲ ಹಾಗೆ VCD, ಯೂಟ್ಯೂಬು ಯಾವುದೂ ಇದ್ದಿಲ್ಲ. ಆವಾಗ ಇದ್ರ ಮೇಲೇ ಹಾಕ್ತಾಯಿದ್ರು, ಆಡ್ತಾಯಿದ್ರು. ಗ್ಲಾಸ್ ಬಾಟಲ್, ಸೋಡಾ ಮೇಕರ್, ಸೋಡಾ ತಯಾರಿಸ್ತಾ ಇದ್ದಂತಹ ಯಂತ್ರವೂ ಸಹ ಇಲ್ಲಿ ಇಟ್ಟಿದ್ದಾರೆ.